news sponsored by Advait Hyundai. Contact Madikeri, Cardamom Society Building, behind BSNL office, Kohinoor Road, Madikeri. ಜಿಎಲ್ ಆಚಾರ್ಯ, ಪುತ್ತೂರು, ಹಾಸನ ಹಾಗೂ ಸುಳ್ಯ. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ, ಗೋಣಿಗೊಪ್ಪ. ಟಾಟಾ ವೈರಾನ್. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ವಂಡರ್ಲಾ ಅಮ್ಯೂಸ್ಮೆಂಟ್ ಪಾರ್ಕ್ ಅಂಡ್ ರೆಸಾರ್ಟ್. ವ್ಯಾಂಡಮ್ ಎಂಟರ್ಪ್ರೈಸಸ್, ಮಡಿಕೇರಿ. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. ಕೂರ್ಗಟ್ ಮೂವರ್ಸ್, ಹೋಟೆಲ್ ಅಮೆಜಾನ್, ಇಲ್ವಾಲ್, ಮಲ್ಟಿ ಕ್ಯೂಸಿಂಗ್ ಫ್ಯಾಮಿಲಿ ರೆಸ್ಟೋರೆಂಟ್. ಗ್ರಾಮ ಪಂಚಾಯತ್ ಚುನಾವಣೆಗೆ ಅಧಿಸೂಚನೆ ಪ್ರಕಟ. ಜಿಲ್ಲೆಯ 102 ಗ್ರಾಮ ಪಂಚಾಯತ್ಗಳಿಗೆ ಚುನಾವಣೆ. ಪಾರದರ್ಶಕ, ಶಾಂತಿಯುತ ಚುನಾವಣೆಗೆ ಸಕಲ ಸಿದ್ಧತೆ. ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ಹೇಳಿಕೆ. ಜೋಳದ ಬಿತ್ತನೆ ಬೀಜ ತಿನ್ನಲು ನವಿಲುಗಳ ಹುಡುಕಾಟ. ಹೊಟ್ಟೆ ತುಂಬಿಸಿಕೊಳ್ಳಲು ಮಯೂರಗಳ ಪರದಾಟ. ಕಾಡಂಚಿನ ಜಮೀನುಗಳಲ್ಲಿ ನಿತ್ಯ ನವಿಲುಗಳ ನೋಟ. ಸಿದ್ದಾಪುರದಲ್ಲಿ ಎಟಿಎಂ ಕಳವಿಗೆ ವಿಫಲ ಯತ್ನ. ಎಟಿಎಂ ಬಾಗಿಲು ಮುರಿದು ಕಳ್ಳತನಕ್ಕೆ ಯತ್ನ. ಸಿದ್ದಾಪುರ ಠಾಣೆಯಲ್ಲಿ ದೂರು ದಾಖಲು. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಮತದಾರರು ಸಕ್ರಿಯವಾಗಿ ಪಾಲ್ಗೊಳ್ಳಿ. ಉತ್ತಮ ಅಭ್ಯರ್ಥಿಗಳನ್ನ ಆರಿಸಿ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿಟಿ ಪ್ರದೀಪ್ ಮನವಿ. ಪಾರದರ್ಶಕ ಚುನಾವಣೆಗೆ ಒತ್ತು ನೀಡಲು ಜಿಲ್ಲಾಡಳಿತಕ್ಕೆ ಒತ್ತಾಯ. ನಮಸ್ಕಾರ, ಟಿವಿ1 ನ್ಯೂಸ್ಗೆ ಸ್ವಾಗತ. ನಾನು ಗಾಯತ್ರಿ. ಜಿಲ್ಲೆಯಲ್ಲಿ ನ್ಯಾಯಸಮ್ಮತ, ಪಾರದರ್ಶಕ ಹಾಗೂ ಶಾಂತಿಯುತ ಚುನಾವಣೆಗೆ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಕೈಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ತಿಳಿಸಿದ್ದಾರೆ. ಜಿಲ್ಲೆಯ ಒಟ್ಟು 104 ಗ್ರಾಮ ಪಂಚಾಯಿತಿಗಳ ಪೈಕಿ ಪೊನ್ನಂಪೇಟೆ ಹಾಗೂ ಗೋಣಿಕೊಪ್ಪವನ್ನ ಹೊರತುಪಡಿಸಿ ಉಳಿದ 102 ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ಮಾತನಾಡಿ, ಈಗಾಗಲೇ ಮಾದರಿ ನೀತಿ ಸಂಹಿತೆ ಜಾರಿಯಾಗಿದ್ದು ಸೋಮವಾರ ಗ್ರಾಮ ಪಂಚಾಯತ್ ಚುನಾವಣೆ ಅಧಿಸೂಚನೆ ಹೊರಡಿಸಲಾಗಿದೆ. ಮೇ 18ರಂದು ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದೆ. ಮೇ 19ರಂದು ನಾಮಪತ್ರ ಪರಿಶೀಲನೆ. ಮೇ 21ರಂದು ಉಮೇದುವಾರಿಕೆಯನ್ನ ಹಿಂತೆಗೆದುಕೊಳ್ಳಲು ಕೊನೆಯ ದಿನವಾಗಿದೆ. ಮೇ 29ರಂದು ಮತದಾನ ನಡೆಯಲಿದೆ. ಮೇ 31ರಂದು ಮರುಮತದಾನ ಅಗತ್ಯವಿದ್ದಲ್ಲಿ ಮರುಮತದಾನ ನಡೆಯಲಿದೆ. ಜೂನ್ 5ರಂದು ಬೆಳಗ್ಗೆ 8 ಗಂಟೆಗೆ ಆಯಾಯ ತಾಲೂಕು ಕೇಂದ್ರಗಳಲ್ಲಿ ಮತ ಎಣಿಕೆ ನಡೆಯಲಿದೆ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಒಟ್ಟು 104 ಗ್ರಾಮ ಪಂಚಾಯತ್ಗಳಿದ್ದು ಇವುಗಳಲ್ಲಿ ಪೊನ್ನಂಪೇಟೆ ಮತ್ತು ಗೋಣಿಕೊಪ್ಪ ಹೊರತುಪಡಿಸಿ ಉಳಿದ 102 ಗ್ರಾಮ ಪಂಚಾಯತ್ಗಳಿಗೆ ಚುನಾವಣೆ ನಡೆಯಲಿದೆ. ಜಿಲ್ಲೆಯಲ್ಲಿ ಒಟ್ಟು 3,65,109 ಮತದಾರರಿದ್ದು 1,81,705 ಪುರುಷ ಮತದಾರರು ಮತ್ತು 1,83,404 ಮಹಿಳಾ ಮತದಾರರಿದ್ದಾರೆ ಎಂದು ಹೇಳಿದರು. ನಮ್ದು ಕೊಡಗು ಯಾಕಂದ್ರೆ ಇದು ಎಲ್ಲ ಎಲೆಕ್ಷನ್ಸ್ 2 ಫೇಸ್ ನಲ್ಲಿ ಆಗ್ತಾ ಇದ್ದ ನಮ್ಮ ಕೊಡಗು ಇದರಿಂದ ಫಸ್ಟ್ ಫೇಸ್. ಸೊ 18th ಮೇ ಸೋಮವಾರ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ. ಅದಕ್ಕೆ 18th ನಾಮಪತ್ರಗಳನ್ನು ಪರಿಶೀಲನೆ ದಿನಾಂಕ 19ನೇ ತಾರೀಕಿಗೆ ಒಂದೇ ದಿನ. ಆಮೇಲೆ ಉಮೇದುವಾರವನ್ನು ಹಿಂತೆಗೆದುಕೊಳ್ಳಬೇಕು, ಅಂದ್ರೆ ಟು ಟೇಕ್ ಬ್ಯಾಕ್ ನಾಮಿನೇಷನ್ 21ನೇ ತಾರೀಕಿವರೆಗೂ ಟೈಮ್ ಇದೆ. ಮತದಾನ ಅವತ್ತೇ ದಿನ ಫೈನಲೈಸ್ ಆಗುತ್ತೆ. ಯಾವ ಜನ ಎಷ್ಟು ಮೆಂಬರ್ಸ್ ಇದ್ದಾರೆ ಎಲ್ಲ ಗ್ರಾಮ ಪಂಚಾಯತ್ ನಲ್ಲಿ ಫೈನಲ್ ಲಿಸ್ಟ್ ರೆಡಿ ಆಗುತ್ತೆ. ಆಮೇಲೆ 29ನೇ ತಾರೀಕಿಗೆ ಅವಶ್ಯಕ ಆಗಿದ್ರೆ ಕೆಲವು ಕಡೆ ವಿದೌಟ್ ಕಂಟೆಸ್ಟೆಡ್ ಎಲೆಕ್ಷನ್ಸ್ ಆಗುತ್ತೆ, ಯುನಾನಿಮಸ್ ಆಗುತ್ತೆ. ಇಲ್ಲದಿದ್ರೆ 29th ವಿಲ್ ಹ್ಯಾವ್ ಅ ಡೀಟೇಲ್ಡ್ ಎಲೆಕ್ಷನ್ಸ್. 6ನೇ ತಾರೀಕಿಗೆ ಚುನಾವಣೆ ಮತಗಣತಿ ಅಂಡ್ ಅವತ್ತೇ ದಿನ we will be announcing the results. As you know, we have 104 gram panchayats in this district. ಅದರಲ್ಲಿ 102 ಗ್ರಾಮ ಪಂಚಾಯತಿನಲ್ಲಿ ಎಲೆಕ್ಷನ್ಸ್ ಎಲ್ಲ ಆಗ್ತಾ ಇದೆ. ಪೊನ್ನಂಪೇಟೆ ಮತ್ತೆ ಗೋಣಿಕೊಪ್ಪ ಬಿಟ್ಟು, ಯಾಕೆಂದ್ರೆ ಅವ್ರದ್ದು ಕಾರ್ಯಕಾಲ ಅವಧಿ ಇನ್ನೂ ಬಾಕಿ ಉಳಿದಿದೆ. ಗ್ರಾಮ ಪಂಚಾಯತ್ ಚುನಾವಣೆ ಸಂಬಂಧ ಒಟ್ಟು 102 ಚುನಾವಣಾಧಿಕಾರಿಗಳು ಮತ್ತು 102 ಸಹಾಯಕ ಚುನಾವಣಾಧಿಕಾರಿಗಳನ್ನು ನಿಯೋಜಿಸಲಾಗಿದೆ. 478 ಮತಗಟ್ಟೆಗಳಿಗೆ 478 ಪಿಆರ್ಒ ಮತ್ತು
428 ಎಪಿಆರ್ಒಗಳು ಹಾಗೂ 956 ಮತಗಟ್ಟೆ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ. 465 ಮತಗಟ್ಟೆಗಳಿದ್ದು 1052 ಚುನಾವಣೆಗೆ ಅವಶ್ಯವಿರುವ ಮತಗಟ್ಟೆಗಳಾಗಿವೆ. ಮಸ್ಟರಿಂಗ್ ಮತ್ತು ಡಿಮಸ್ಟರಿಂಗ್ ಕಾರ್ಯವು ಆಯಾಯ ತಾಲೂಕು ಕೇಂದ್ರಗಳಲ್ಲಿ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ಅವರು ಮಾಹಿತಿ ನೀಡಿದರು. ಹೆಚ್ಚುವರಿ ಜಿಲ್ಲಾಧಿಕಾರಿ ಎಂ ಸತೀಶ್ ಕುಮಾರ್, ಚುನಾವಣಾ ಶಿರಸ್ತೇದಾರ್ ಪ್ರಕಾಶ್ ಇದ್ರು. ಟಿವಿ1 ನ್ಯೂಸ್ ಮಡಿಕೇರಿ. ಕುಶಾಲನಗರ ವ್ಯಾಪ್ತಿಯ ಭುವನಗಿರಿ, ಸೀಗೆ ಹೊಸೂರು ಸೇರಿದಂತೆ ಕಾಡಂಚಿನ ಜಮೀನುಗಳಲ್ಲಿ ಜೋಳದ ಬಿತ್ತನೆ ಬೀಜಗಳನ್ನು ಹೆಕ್ಕಿ ತಿನ್ನಲು ನವಿಲುಗಳು ತಂಡೋಪತಂಡವಾಗಿ ಬರ್ತವೆ. ಉದರ ತುಂಬಿಕೊಳ್ಳಲು ಬರೋ ಮಯೂರಗಳ ವಯ್ಯಾರದ ಕುರಿತ ಟಿವಿ1 ಸ್ಪೆಷಲ್ ರಿಪೋರ್ಟ್ ನಿಮಗಾಗಿ. ಕುಶಾಲನಗರ ವ್ಯಾಪ್ತಿಯಲ್ಲಿ ಈ ಬಾರಿ ಅವಧಿಗೂ ಮುನ್ನವೇ ಉತ್ತಮ ಮಳೆಯಾಗಿದೆ. ಕುಶಾಲನಗರ ವ್ಯಾಪ್ತಿಯ ಭುವನಗಿರಿ, ಸೀಗೆ ಹೊಸೂರು ಮತ್ತಿತರ ಗ್ರಾಮಗಳ ಅರಣ್ಯದಂಚಿನ ರೈತರು ಈ ಬಾರಿಯ ಮಳೆಗೆ ಜಮೀನಿನಲ್ಲಿ ಜೋಳದ ಬಿತ್ತನೆಗೆ ಮುಂದಾಗಿದ್ದಾರೆ. ಈ ಕಾಡಂಚಿನ ಪ್ರದೇಶಗಳಲ್ಲಿ ರೈತರು ಬೆಳೆಯುವ ಜೋಳದ ಬೀಜಗಳನ್ನು ಹೆಕ್ಕಿ ತಿನ್ನಲು ನವಿಲುಗಳು ಮುಗಿಬೀಳುವುದು ಸಾಮಾನ್ಯವಾಗಿದೆ. ರೈತರು ಹೊಲ ಗದ್ದೆಗಳಲ್ಲಿ ಇಲ್ಲದ ಸಮಯವನ್ನ ಹೊಂಚು ಹಾಕಿ ನವಿಲುಗಳು ತಂಡೋಪತಂಡವಾಗಿ ಬಂದು ಜೋಳವನ್ನ ಹೆಕ್ಕಿ ತಿಂದು ಹೊಟ್ಟೆಯನ್ನ ತುಂಬಿಸಿಕೊಳ್ಳುತ್ತವೆ. ಹೀಗೆ ನವಿಲುಗಳು ತಮ್ಮ ಉದರವನ್ನ ತುಂಬಿಸಿಕೊಳ್ಳಲು ಬರುವಾಗ ಮಯೂರಗಳ ವಯ್ಯಾರದ ನೋಟ ಬಳಕುವ ಪರಿ ವರ್ಣಾನತೀತ. ಇನ್ನು ಗರಿ ಬಿಚ್ಚಿ ನಿಂತಾಗ ನೋಡಲು 2 ಕಣ್ಣುಗಳು ಸಾಲದು. ಆದರೆ ನವಿಲುಗಳು ಬಿತ್ತನೆ ಬೀಜಗಳನ್ನು ತಿಂದು ಬೆಳೆಯನ್ನ ನಾಶಪಡಿಸುತ್ತವೆ ಎಂದು ವಿಷಪ್ರಾಶನ ಮಾಡಿ ನವಿಲುಗಳನ್ನು ಸಾಯಿಸುವುದು ಕಂಡುಬರುತ್ತಿದ್ದು, ಇಂತಹ ಕಾರ್ಯಕ್ಕೆ ಯಾರು ಮುಂದಾಗದೆ ಅವುಗಳನ್ನು ಕೂಡ ನಮ್ಮಂತೆ ಬದುಕಲು ಅವಕಾಶ ಮಾಡಿಕೊಡಬೇಕಲ್ಲವೇ? ಟಿವಿ1 ನ್ಯೂಸ್, ಕೆಎಸ್ ಮೂರ್ತಿ, ಕುಶಾಲನಗರ ಬ್ಯೂರೋ. ಸಿರಿ ಬಂಗಾರದ ಪುಲ್ಲು ನೈಲೇ, ಬಣ್ಣೋದ ನೈಲೇ, ಸಿರಿ ಬಂಗಾರದ ಪುಲ್ಲು ನೈಲೇ. ಎಟಿಎಂ ಕಳುವಿಗೆ ವಿಫಲ ಯತ್ನ ನಡೆಸಿರೋ ಘಟನೆ ಸಿದ್ದಾಪುರದಲ್ಲಿ ನಡೆದಿದೆ. ಎಟಿಎಂ ಕೊಠಡಿಯ ಬೀಗ ಮುರಿದು ಒಳನುಗ್ಗಿರೋ ಕಳ್ಳರು ಹಣ ದೋಚಲು ವಿಫಲ ಯತ್ನವನ್ನ ನಡೆಸಿದ್ದಾರೆ. ಎಟಿಎಂ ಕಳುವಿಗೆ ವಿಫಲ ಯತ್ನ ನಡೆಸಿರುವ ಘಟನೆ ಸಿದ್ದಾಪುರದಲ್ಲಿ ನಡೆದಿದೆ. ಸಿದ್ದಾಪುರದ ಮುಖ್ಯ ರಸ್ತೆಯಲ್ಲಿ ಕೆನರಾ ಬ್ಯಾಂಕ್ ಕಟ್ಟಡದಲ್ಲಿ ಇತ್ತೀಚೆಗಷ್ಟೇ ಪ್ರಾರಂಭವಾದ ಎಟಿಎಂನಲ್ಲಿ ಹಣ ಕಳವಿಗೆ ವಿಫಲ ಯತ್ನ ನಡೆದಿದೆ. ರಾತ್ರಿ ಎಟಿಎಂ ಕೊಠಡಿಯ ಬೀಗ ಮುರಿದು ಒಳನುಗ್ಗಿರೋ ಕಳ್ಳರು ನಗದು ದೋಚಲು ವಿಫಲ ಯತ್ನ ನಡೆಸಿದ್ದಾರೆ. ಬ್ಯಾಂಕಿನ ಪ್ರಭಾರ ವ್ಯವಸ್ಥಾಪಕ ಯೂನುಸ್ ನೀಡಿದ ದೂರಿನನ್ವಯ ಸಿದ್ದಾಪುರ ಠಾಣಾಧಿಕಾರಿ ಹರಿವರ್ಧನ್ ಮತ್ತು ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು.
ಎಟಿಎಂನಲ್ಲಿ ಸುಮಾರು 12 ಲಕ್ಷ ರೂಪಾಯಿ ನಗದು ಇತ್ತೆನ್ನಲಾಗಿದೆ. ವಿಷಯ ತಿಳಿದ ಸಾರ್ವಜನಿಕರು ಕುತೂಹಲದಿಂದ ಸ್ಥಳದಲ್ಲಿ ನೆರೆದಿದ್ರು. ಎಟಿಎಂ ಕೇಂದ್ರದಲ್ಲಿ ಸೂಕ್ತ ಭದ್ರತಾ ವ್ಯವಸ್ಥೆ ಇಲ್ಲದಿದ್ದು ಸಿಸಿ ಕ್ಯಾಮೆರಾ ಕೂಡ ಅಳವಡಿಸಿಲ್ಲ. ಗ್ರಾಹಕರ ಅನುಕೂಲಕ್ಕಾಗಿ ತೆರೆಯಲಾದ ಎಟಿಎಂ ಕೇಂದ್ರ ಬ್ಯಾಂಕು ತೆರೆದಿರುವಾಗ ಮಾತ್ರ ಗ್ರಾಹಕರ ಸೇವೆಗೆ ಲಭ್ಯವಿದ್ದು, ಬ್ಯಾಂಕಿನ ಕರ್ತವ್ಯಾವಧಿ ಮುಗಿದ ನಂತರ ಎಟಿಎಂಗೂ ಬೀಗ ಹಾಕಲಾಗುತ್ತಿದೆ ಎಂದು ಬ್ಯಾಂಕ್ನ ಗ್ರಾಹಕರು ದೂರಿದ್ದಾರೆ. ಟಿವಿ1 ನ್ಯೂಸ್ ಎಸ್ಎಂ ಮುಬಾರಕ್, ಸಿದ್ದಾಪುರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಜನಪರ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಮತದಾರರು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಲಿದ್ದಾರೆ ಎಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿಟಿ ಪ್ರದೀಪ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಮತದಾನ ಪ್ರಕ್ರಿಯೆಯಲ್ಲಿ ಮತದಾರರು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿರುವ ಬಿಟಿ ಪ್ರದೀಪ್, ಪಾರದರ್ಶಕ ಚುನಾವಣೆ ನಡೆಸುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಅಗತ್ಯ ಕ್ರಮವನ್ನ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿಟಿ ಪ್ರದೀಪ್ ಮಾತನಾಡಿ, ಕರ್ನಾಟಕವನ್ನ ಹಸಿವು ಮುಕ್ತ ರಾಜ್ಯವನ್ನಾಗಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಜಾರಿಗೆ ತಂದಿರೋ ಉಚಿತ ಅಕ್ಕಿ ವಿತರಿಸುವ ಕಾರ್ಯಕ್ರಮವನ್ನು ಜಿಲ್ಲಾ ಕಾಂಗ್ರೆಸ್ ಸ್ವಾಗತಿಸುತ್ತದೆ ಎಂದು ಹೇಳಿದರು. ಕೊಡಗು ಜಿಲ್ಲೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ನೀಡಿರೋ 100 ಕೋಟಿ ರೂಪಾಯಿಗಳ ವಿಶೇಷ ಪ್ಯಾಕೇಜ್ನಡಿ 59 ಕೋಟಿ ರೂಪಾಯಿಗಳಲ್ಲಿ ಲೋಕೋಪಯೋಗಿ ಇಲಾಖೆ ರಸ್ತೆಗಳ ಹಾಗೂ 41 ಕೋಟಿ ರೂಪಾಯಿಗಳಲ್ಲಿ ಜಿಲ್ಲಾ ಪಂಚಾಯಿತಿಯ ಆಂತರಿಕ ರಸ್ತೆಗಳ ಅಭಿವೃದ್ಧಿಗಾಗಿ ವಿನಿಯೋಗಿಸಲಾಗಿದ್ದು, ರಸ್ತೆ ಕಾಮಗಾರಿಗಳು ಅಭಿವೃದ್ಧಿ ಇಲ್ಲದೆ ಜಿಲ್ಲೆಯ ಇನ್ನೂ ಅನೇಕ ರಸ್ತೆಗಳ ಅಭಿವೃದ್ಧಿ ಕಾರ್ಯ ಬಾಕಿ ಇದ್ದು, ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಜಿಲ್ಲೆಯ ಜನರೊಂದಿಗಿದೆ ಎಂಬ ಭರವಸೆ ಮುಖ್ಯಮಂತ್ರಿಯವರಿಂದ ದೊರೆತಿದೆ ಎಂದು ಬಿಟಿ ಪ್ರದೀಪ್ ವಿಶ್ವಾಸ ವ್ಯಕ್ತಪಡಿಸಿದರು. ಅನೇಕ ರಸ್ತೆಗಳು ಹೀಗೆ ಉಳಿದುಬಿಟ್ಟಿದೆ, ಅದರ ಅಭಿವೃದ್ಧಿ ಆಗಬೇಕು ಅಂತ ಹೇಳುವಾಗ ನಮ್ಮ ಸರ್ಕಾರ ನಿಮ್ಮೊಟ್ಟಿಗಿದೆ, ಕೊಡಗು ಜಿಲ್ಲೆಯೊಟ್ಟಿಗಿದೆ ಅಂತ ಹೇಳುವ ಮಾತನ್ನು ಸಹ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ರಾಜ್ಯ ಹಾಗೂ ಕೊಡಗು ಜಿಲ್ಲೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಾರಿಗೆ ತಂದಿರುವ ಅಭಿವೃದ್ಧಿ ಕಾರ್ಯಗಳ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಜನತೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲಿದ್ದಾರೆಂದು ಬಿಟಿ ಪ್ರದೀಪ್ ವಿಶ್ವಾಸ ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಕೊಟ್ಟಂತಹ ಕಾರ್ಯಕ್ರಮಗಳು, ಮೊದಲು ಸರ್ಕಾರ ಬಂದು ಕೆಲವೇ ಗಂಟೆಗಳಲ್ಲಿ 30 ಕೆಜಿ ಅಕ್ಕಿ ₹1 ಕೊಟ್ಟರು. ಯಾವ ಬಡವರು ಹಸಿವಿನಿಂದ ಗಂಗಾಳಾಗಬಾರ್ದು ಅಂತ ಅದನ್ನ ಈಗ ಉಚಿತವಾಗಿ ಕೊಡ್ತಾ ಅಂತ ನಾವು ಸ್ವಾಗತಿಸ್ತಿದ್ದೀವಿ. ಸುಮಾರು ಸೋಮವಾರಪೇಟೆಯಲ್ಲಿ ಶೇಕಡ 70% ಪಂಚಾಯತಿಗಳಲ್ಲಿ 60% ಪಂಚಾಯತಿಗಳಲ್ಲಿ ನಾವು ಸಭೆ ನಡೆಸಿದ್ದೀವಿ. ಎಲ್ಲ ಕಡೆಯಲ್ಲಿ ನೋಡಿದ್ರೆ ನಮ್ಮ ಕಾರ್ಯಕರ್ತರ ಹುಮ್ಮಸ್ಸು ಮತ್ತೆ ಜನರ ಹುಮ್ಮಸ್ಸು ತುಂಬಾ ಚೆನ್ನಾಗಿರುತ್ತೆ. ಹೇಳಿದ್ರೆ ಕಳೆದ 2 ವರ್ಷಗಳಲ್ಲಿ ಸರ್ಕಾರ ಮಾಡಿದಂತಹ ಸಾಧನೆ ಇದೆಲ್ಲ ನಮ್ಮ ಶ್ರೀರಕ್ಷಣೆ. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಮತದಾರರು ಮತದಾನ ಪ್ರಕ್ರಿಯೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಉತ್ತಮ ಅಭ್ಯರ್ಥಿಗಳನ್ನು ಆರಿಸಬೇಕೆಂದು ಮನವಿ ಮಾಡಿದ ಬಿಟಿ ಪ್ರದೀಪ್, ಪಾರದರ್ಶಕ ಚುನಾವಣೆ ನಡೆಸುವ ದಿಸೆಯಲ್ಲಿ ಜಿಲ್ಲಾಡಳಿತ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ರಾಜ್ಯ ತಂಬಾಕು ಮಂಡಳಿ ಅಧ್ಯಕ್ಷ ಟಿಪಿ ರಮೇಶ್ ಮಾತನಾಡಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಅಧಿಕಾರವನ್ನು ಸಂಪೂರ್ಣ 5 ವರ್ಷಗಳಿಗೆ ರಾಜ್ಯ ಸರ್ಕಾರ ವಿಸ್ತರಿಸಿದೆ. ಮಹಿಳೆಯರಿಗೆ ಶೇಕಡ 50% ಮೀಸಲಾತಿಯನ್ನ ನೀಡಿದ್ದು, ರಾಜ್ಯ ಸರ್ಕಾರ ಕೈಗೊಂಡಿರುವ ಎಲ್ಲ ಜನಪರವಾದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸ್ವಾಗತಿಸುವುದಾಗಿ ಹೇಳಿದರು. ಮಹಿಳೆಯರಿಗೆ ಶೇಕಡ 50% ಮೀಸಲಾತಿಯನ್ನು ಈ ಸತಿ ಕೊಟ್ಟಿದೆ. ಅದೇ ನಂಜಯ್ಯ ಮಠ ಕಮಿಷನ್ ಮತ್ತು ರಮೇಶ್ ಕುಮಾರ್ ಕಮಿಷನ್ 2 ಸಮಿತಿಗಳು ತೀವ್ರವಾದಂತಹ ಅಧ್ಯಯನವನ್ನು ರಾಜ್ಯಾದ್ಯಂತ ನಡೆಸಿ ಒಂದು ಗ್ರಾಮ ಸರ್ಕಾರ ಅಂತ ನಾವು ಕರೀತೀವಿ. ಗ್ರಾಮದ ಮೊದಲ ಪಂಚಾಯಿತಿಯು ಗ್ರಾಮ ಸರ್ಕಾರ ಆಗಿರುತ್ತದೆ. ಟಿವಿ1 ನ್ಯೂಸ್ ಮಡಿಕೇರಿ. ಇದೀಗ ಟಿವಿ1 ನ್ಯೂಸ್ನಲ್ಲಿ ಒಂದು ಶಾರ್ಟ್ ಕಮರ್ಷಿಯಲ್ ಬ್ರೇಕ್. Wonderla Amusement Park and Resort. ಹೋಟೆಲ್ ಅಮೆಜಾನ್ ಇಲ್ವಾ ಮಲ್ಟಿ ಕ್ಯೂಸಿಂಗ್ ಫ್ಯಾಮಿಲಿ ರೆಸ್ಟೋರೆಂಟ್. ಎಲ್ಲಾ ತರಹದ ಕರಾವಳಿ ಶೈಲಿಯ ಊಟ ಹಾಗೂ ತಿನಿಸುಗಳಿಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ತಂದೂರಿ, ಚೈನೀಸ್, ಕಾಂಟಿನೆಂಟಲ್ ಫುಡ್ಗಾಗಿ ಭೇಟಿ ನೀಡಿ ಹೋಟೆಲ್ ಅಮೆಜಾನ್. ಮ್ಯಾಂಗ್ಳೂರ್ ಫುಡ್ ಅಂಡ್ ಆಲ್ ಟೈಪ್ಸ್ ಆಫ್ ಸೀ ಫುಡ್ ಓನ್ಲಿ ಅಟ್ ಅಮೆಜಾನ್. ಸೀ ಫಿಶ್, ಪಾಂಪ್ಲೆಟ್, ಏಂಜಲ್ ಫಿಶ್, ಸಿಲ್ವರ್ ಫಿಶ್, ನಂಗ್ ಫಿಶ್, ಬೋಂಡಾಸ್ ಫಿಶ್,
ಪ್ರಾನ್ಸ್, ಕ್ರ್ಯಾಬ್ ಫಿಶ್ಗಳ ಫುಡ್ಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ರುಚಿಯಲ್ಲಿ ಅದ್ಭುತ, ಸ್ವಚ್ಛತೆಗೆ ಹೆಸರುವಾಸಿ ಹೋಟೆಲ್ ಅಮೆಜಾನ್. ಸುಂದರವಾದ ಗಾರ್ಡನ್ ಸರ್ವಿಸ್, ವಿಶಾಲವಾದ ಪಾರ್ಕಿಂಗ್, ವಿಶಾಲವಾದ ಮನಮೋಹಕ ಪಾರ್ಟಿ ಹಾಲ್. ನಿಮ್ಮ ಯಾವುದೇ ಕಾರ್ಯಕ್ರಮಗಳಿದ್ದಲ್ಲಿ ಚಿಂತಿಸಬೇಡಿ. ಸ್ವಚ್ಛತೆಯ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಹೋಟೆಲ್ಗೆ ಹಿಂದೆ ಭೇಟಿ ಕೊಡಿ. ಹೋಟೆಲ್ ಅಮೆಜಾನ್, ಮಡಿಕೇರಿ ರೋಡ್, ಎಲ್ವಾ, ಮೈಸೂರು. 0821240450 72047693030. Deep Kala Exclusive Designer Studio. Deep Kala has harmonious range of women's wear of design saree, party wear, salwar suit, wedding gagras, party wear gowns. Only at Deep Kala. Engagement, marriage, anniversary, and for any occasion, find your saree, salwar kameez, dress materials. ಹಿಂದೆ ಭೇಟಿ ಕೊಡಿ. Deep Kala, opposite Uma Theatre, Uma Theatre Road, near Gandhi Square, RRR Hotel, Mysore. Contact 0821424736. ಮಹಿಳೆಯರಿಗೊಂದು ಸಂತಸದ ಸುದ್ದಿ ಶುಭಾರಂಭಗೊಂಡಿದೆ. ಪ್ರೆಟಿ ವ್ಯೂ ಬ್ಯೂಟಿ ಪಾರ್ಲರ್, ಖಾನ್ ಕಾಂಪ್ಲೆಕ್ಸ್ ಆಪೋಸಿಟ್ ಮಹೇಶ್ ಎಂಟರ್ಪ್ರೈಸಸ್, ಮಹದೇವಪೇಟ್, ಮಡಿಕೇರಿ. ನಮ್ಮಲ್ಲಿ ನುರಿತ ತಜ್ಞರಿಂದ ಫೇಶಿಯಲ್, ಪೆಡಿಕ್ಯೂರ್, ಮೆನಿಕ್ಯೂರ್, ಪ್ರೊಫೆಷನಲ್ ಮೇಕಪ್, ಹೇರ್ ಕಟಿಂಗ್, ಕಲರಿಂಗ್, ಬ್ರೈಡಲ್ ಮೆಹಂದಿ, ವ್ಯಾಕ್ಸಿಂಗ್, ಪರ್ಮನೆಂಟ್ ಹೇರ್ ಸ್ಟ್ರೈಟನಿಂಗ್, ನೇಲ್ ಆರ್ಟ್ ಎಕ್ಸೆಟ್ರಾ. ಹಿಂದೆ ಭೇಟಿ ನೀಡಿ ನಿಮ್ಮ ಸೌಂದರ್ಯವನ್ನ ವೃದ್ಧಿಸಿಕೊಳ್ಳಿ. ಪ್ರೆಟಿ ವ್ಯೂ ಬ್ಯೂಟಿ ಪಾರ್ಲರ್, ಖಾನ್ ಕಾಂಪ್ಲೆಕ್ಸ್ ಆಪೋಸಿಟ್ ಮಹೇಶ್ ಎಂಟರ್ಪ್ರೈಸಸ್, ಮಹದೇವಪೇಟ್, ಮಡಿಕೇರಿ. 7899324211. ಶುಭಾಶಯ ಕೋರುವವರು ಪವಿತ್ರ ಹರ್ಬಲ್ ಬ್ಯೂಟಿ ಪಾರ್ಲರ್, ಓಂಕಾರ್ ಕಾಂಪ್ಲೆಕ್ಸ್, ಓಂಕಾರೇಶ್ವರ ಟೆಂಪಲ್ ರೋಡ್, ಮಡಿಕೇರಿ. ಹೋಂಡಾದ ಅಧಿಕೃತ ಮಾರಾಟಗಾರರು ಡಿವೈನ್ ಹೋಂಡಾ ಇದೀಗ ನಿಮ್ಮೂರಿನ ವಿರಾಜಪೇಟೆಯಲ್ಲಿ. ಟಿಯೋ ಲೈಫ್ ಫ್ರೀ, ಆಲ್ ನ್ಯೂ ಆಕ್ಟಿವಾ 125 ಏವಿಯೇಟರ್, ಲೈವ್ ಯೋರ್ ಸ್ಟೈಲ್. ಡ್ರೀಮ್ ಯುಗ, ಒಂದು ಹೊಸ ಯುಗ, ಒಂದು ಹೊಸ ಕನಸು. ಡ್ರೀಮ್ ನಿಯೋ, ಶೈನ್, ಸಿಡಿ 110 ಡ್ರೀಮ್, ಸಿಬಿಆರ್ ಸ್ಪೋರ್ಟ್ಸ್ ಬೈಕ್, ಸಿಬಿ ಯೂನಿಕಾರ್ನ್ 160. ಲುಕ್ಸ್ ಗುಡ್ ಈಸ್ ಗುಡ್. ಹೋಂಡಾದ ಎಲ್ಲ ವಾಹನಗಳು ನಮ್ಮಲ್ಲಿ ಲಭ್ಯ. ನಿಮ್ಮ ಹಳೆ ವಾಹನಗಳಿಗೆ ಎಕ್ಸ್ಚೇಂಜ್ ಆಫರ್ನೊಂದಿಗೆ ತಕ್ಷಣ ಡೆಲಿವರಿ, ಸ್ಥಳದಲ್ಲಿ ಸಾಲ ಸೌಲಭ್ಯ, ಅತಿ ಕಡಿಮೆ ದಾಖಲಾತಿ. ಹಿಂದೆ ಭೇಟಿ ನೀಡಿ. ಎಂಕೆ ಅಹಮದ್ ಕಬೀರ್, ಡಿವೈನ್ ಹೋಂಡಾ, ಗೋಣಿಕೊಪ್ಪ ರೋಡ್, ಪಂಜರ್ಪೇಟ್, ವಿರಾಜಪೇಟ್. 08274256939, 9448452649, 9986917692. ಡಿವೈನ್ ಹೋಂಡಾ, ವಿರಾಜಪೇಟ್. ನೂತನ ಡಿಸೈನ್ಸ್, ಕಲ್ಪನೆಗೂ ಮಿಗಿಲಾದ ಸೆಲೆಕ್ಷನ್ಸ್. ಕೊಡಗು ಕೇರಳ ಟ್ರೆಡಿಷನಲ್ ಕಲೆಕ್ಷನ್ಸ್. ನ್ಯೂ ವೆರೈಟೀಸ್ ಆಫ್ ಸಿಲ್ವರ್ ಜ್ಯುವೆಲ್ ಕಲೆಕ್ಷನ್ಸ್. ಓನ್ಲಿ BIS 916 Hallmarked Gold. Fashion Jewelry, Main Road, Sitapur. ಶಾಪಿಂಗ್ ಫೆಸ್ಟಿವಲ್ 2015 ನಿಮ್ಮ ನಗರದಲ್ಲಿ ನಿಮಗಾಗಿ ಮನಮೋಹಕ, ಅತ್ಯಾಕರ್ಷಣೀಯ ಕರಕುಶಲ, ಕೈಮಗ್ಗದ ಹಾಗೂ ಗೃಹೋಪಯೋಗಿ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಭಾರತೀಯ ಕ್ರಾಫ್ಟ್ಸ್ ಮೇಳದಲ್ಲಿ. ನಿಮಗಾಗಿ ಜೈಪುರದ ಬೆಡ್ಶೀಟ್, ಮೀರತ್ನ ಶರ್ಟ್, ಪರಿಸರ ಪ್ರೇಮಿ ಮಕ್ಕಳ ಉಡುಪು, ಲಕ್ನೋ ಚಿಕನ್ ಸ್ಯಾರಿ ಮತ್ತು ಡ್ರೆಸ್ ಮೆಟೀರಿಯಲ್ಸ್. ಹೆಣ್ಣು ಮಕ್ಕಳಿಗಾಗಿ ದೆಹಲಿಯ ಮನಸೂರೆಗೊಳಿಸುವ ಉಡುಪು, ಹೈದರಾಬಾದ್ ಮುತ್ತು, ಹುಬ್ಬಳ್ಳಿಯ ಕಲಾತ್ಮಕ ಸೀರೆ, ಜೈಪುರದ ಬಳೆ, ವಾರಣಾಸಿಯ ಕಾರ್ಪೆಟ್, ಮೈಸೂರಿನ ಇನ್ಲೆಟ್ ಫ್ರೇಮ್, ಬಂಗಾಳದ ಕಾಟನ್ ಸ್ಯಾರಿ, ಪಂಜಾಬ್ನ ಸೋಫಾ ಹೊದಿಕೆ, ನಾಗಪುರದ ಮಣಿಯಲ್ಲಿ ತಯಾರಿಸಿದ ಕಲಾತ್ಮಕ ಗೃಹೋಪಯೋಗಿ ವಸ್ತುಗಳು, ಹೈದರಾಬಾದ್ ಸೀರೆ, ವರ್ಣರಂಜಿತ ತೈಲವರ್ಣ ಚಿತ್ರಗಳು, ಆಕರ್ಷಣೀಯ ಪೇಂಟಿಂಗ್, 1 ಗ್ರಾಂ ಗೋಲ್ಡ್ ಜ್ಯುವೆಲರಿ, ಫ್ಯಾನ್ಸಿ ಜ್ಯುವೆಲರಿ, ಬಂಗಾಳ ಒಣ ಹೂಗಳು, ಚನ್ನಪಟ್ಟಣದ ಆಟಿಕೆ, ರಾಜಸ್ಥಾನದ ಪ್ರಸಿದ್ಧವಾದ ಮಣ್ಣಿನ ಪ್ರತಿಮೆ, ಕಂಚಿನ ಪ್ರತಿಮೆ, ಹೂಕುಂಡ, ಶಾಂತಿನಿಕೇತನದ ಬ್ಯಾಗ್, ಮರದ ಹಾಗೂ ಕಬ್ಬಿಣದ ಪೀಠೋಪಕರಣಗಳು, ನಾನಾ ರಾಜ್ಯದ ವಿವಿಧ ಮಾದರಿಯ ಕರಕುಶಲ ವಸ್ತುಗಳು, ಮಾರುಕಟ್ಟೆಯಲ್ಲಿ ದೊರೆಯದ ವಸ್ತುಗಳು ನೇರವಾಗಿ ಗ್ರಾಹಕರಿಗೆ ತಲುಪಿಸಲು ಒಂದೇ ಸೂರ್ಯನಡಿಯಲ್ಲಿ. ಭಾರತೀಯ ಕ್ರಾಫ್ಟ್ ಮೇಳ ಇನ್ನೊಂದು ಆಕರ್ಷಣೆ. ಸ್ಫೂರ್ತಿ ಆರ್ಟ್ ಅಂಡ್ ಕ್ರಾಫ್ಟ್ಸ್, ಮತ್ಸ್ಯ ಮೇಳ ಮತ್ತು ಸಾಕು ಪ್ರಾಣಿ ಪಕ್ಷಿಗಳ ಪ್ರದರ್ಶನ ಕೆಲವೇ ದಿನಗಳು ಮಾತ್ರ. ಭಾರತೀಯ ಕ್ರಾಫ್ಟ್ಸ್ ಮೇಳ ಪ್ರದರ್ಶನ ಮತ್ತು ಮಾರಾಟ 22/4/2015 ಕೆಲವೇ ದಿನಗಳು ಮಾತ್ರ. ತಪ್ಪದೆ ಭೇಟಿ ಕೊಡಿ. ವಾಹನ ನಿಲುಗಡೆ ಉಚಿತ. Oxford Educational Services and Oxford Spoken English Center is your one-stop shop to a great career. Study abroad, UK,
USA, Australia, New Zealand, Ireland, Canada. Visit us for free educational counseling career, counseling, admission process, visa documentation. We are offering an exclusive coaching for spoken English, IELTS, GRE, GMAT, PTE, etc. Professional training includes MNC and call center training, presentation skills, fluency building, communication skills, personality development, interview skills, email etiquette, MS Office. Contact us, Oxford Educational Services, Nisargadama Tourist Center, BM Road, Kushalnagar, 7022616262, 7022616263. Is your one-stop shop to a great career. ಕೊಡಗಿನ ಅತಿ ದೊಡ್ಡ ಗೃಹೋಪಯೋಗಿ ಮಳಿಗೆ ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ನಲ್ಲಿ ಹಬ್ಬಗಳ ಪ್ರಯುಕ್ತ ವಿಶೇಷ ಕೊಡುಗೆಗಳು. ರೂಪಾಯಿ 5,000 ಮೇಲ್ಪಟ್ಟು ಖರೀದಿಗೆ 2 ಕೂಪನ್ ಉಚಿತ. ರೂಪಾಯಿ 10,000 ಮೇಲ್ಪಟ್ಟು ಖರೀದಿಗೆ 5 ಕೂಪನ್ ಉಚಿತ. ರೂಪಾಯಿ 25,000 ಮೇಲ್ಪಟ್ಟು ಖರೀದಿಗೆ 10 ಕೂಪನ್ ಉಚಿತ. ಫಸ್ಟ್ ಪ್ರೈಸ್ ನ್ಯಾನೋ ಕಾರ್, ಸೆಕೆಂಡ್ ಪ್ರೈಸ್ ಹೀರೋ ಸ್ಪ್ಲೆಂಡರ್, ಥರ್ಡ್ ಪ್ರೈಸ್ ಡಬಲ್ ಡೋರ್ ಫ್ರಿಡ್ಜ್, ಇದಲ್ಲದೆ 50 ಸಮಾಧಾನಕರ ಬಹುಮಾನ. ಮೂಕಾಂಬಿಕಾ ಮೆಗಾ ಸೇವಿಂಗ್ ಆಫರ್. ನಮ್ಮಲ್ಲಿ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ನಿಮ್ಮ ಹಳೆಯ ಗೃಹೋಪಯೋಗಿ ವಸ್ತುಗಳನ್ನ ಬದಲಾಯಿಸಿಕೊಳ್ಳಿ. ರೂಪಾಯಿ 1,000ರಿಂದ ರೂಪಾಯಿ 10,000ವರೆಗೆ ಎಕ್ಸ್ಚೇಂಜ್ ಆಫರ್. ಈ ಕೊಡುಗೆ ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ನಲ್ಲಿ ಮಾತ್ರ. ಮೂಕಾಂಬಿಕಕ್ಕೆ ಬನ್ನಿ, ನಿಮ್ಮ ಮನೆಯ ಸೊಬಗನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳಿ. ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಹದೇವಪೇಟೆ, ಮಾರ್ಕೆಟ್ ಬಳಿ, ಮಡಿಕೇರಿ. ಕಾಂಟ್ಯಾಕ್ಟ್ 08272220395, 9902788292, 900. ಮಡಿಕೇರಿಯ ಆದಿ ದೇವತೆಗಳಲ್ಲಿ ಒಂದಾದ ಕರಮಲೆ ಶ್ರೀ ಮಹಿಷಮರ್ದಿನಿ ಶ್ರೀ ಭಗವತಿ ದೇವಾಲಯದ ನವೀಕರಣ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಶ್ರದ್ಧಾ ಭಕ್ತಿಯಿಂದ ಪಾಲ್ಗೊಂಡರು. ಮಡಿಕೇರಿಯ ಆದಿದೇವತೆ ಕರವಲೆ ಶ್ರೀ ಮಹಿಷಮರ್ದಿನಿ ಶ್ರೀ ಭಗವತಿ ದೇವಾಲಯದ ನವೀಕರಣ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. 108 ತೆಂಗಿನಕಾಯಿಯ ಗಣಪತಿ ಹೋಮದೊಂದಿಗೆ ಪ್ರಾತಃ ಕಾಲದ ಪೂಜೆ ಆರಂಭಗೊಂಡಿತು. ಕರ್ಕಾಟಕ ಲಗ್ನದ ಸುಮುಹೂರ್ತದಲ್ಲಿ ಪ್ರತಿಷ್ಠಾ ಹಾಣಿ ಮೂಲಕ ಶ್ರೀ ದೇವರ ಪ್ರತಿಷ್ಠಾಪನಾ ಕಾರ್ಯ ನಡೆಸಲಾಯಿತು. ಪ್ರತಿಷ್ಠಾಪನೆಯ ನಂತರ ದೇವರಿಗೆ ಬ್ರಹ್ಮ ಕಲಶಾಭಿಷೇಕವನ್ನ ಅರ್ಪಿಸಲಾಯಿತು. ಪ್ರತಿಷ್ಠಾಪನೆಯ ಅಂಗವಾಗಿ ಬಲಿಯನ್ನು ಕೂಡ ಈ ಸಂದರ್ಭ ನೀಡಲಾಯಿತು. ನಂತರ ಮಹಾಮಂತ್ರಾಕ್ಷತೆಯೊಂದಿಗೆ ಮಹಾಪೂಜೆ ನಡೆಯಿತು. ಮಹಾಪೂಜೆಯ ನಂತರ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡಲಾಯಿತು. ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಶ್ರದ್ಧಾಭಕ್ತಿಯಿಂದ ಪಾಲ್ಗೊಂಡರು. ದಾನಿಗಳ ನೆರವಿನಿಂದ ದೇವಾಲಯದ ಆಡಳಿತ ಮಂಡಳಿಯಿಂದ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಮಾಡಲಾಯಿತು. TV1 ನ್ಯೂಸ್, ಮಡಿಕೇರಿ. ಗ್ರಾಮ ಪಂಚಾಯಿತಿಯ ಚುನಾವಣೆ ನಿಗದಿಯಾಗ್ತಾ ಇದ್ದಂತೆ ಸ್ಪರ್ಧಾಕಾಂಕ್ಷಿಗಳಲ್ಲಿ ಅಧಿಕಾರದ ಆಸೆ ಗರಿಗೆದರಿದೆ. ಕುಶಾಲನಗರ ಬಳಿಯ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿಯ ನಿಕಟಪೂರ್ವ ಅಧ್ಯಕ್ಷ ಎಂಎಸ್ ಶಿವಾನಂದ ತಮ್ಮ ತಂಡದೊಂದಿಗೆ ಚುನಾವಣಾಧಿಕಾರಿ ಎಂಎಲ್ ರಮೇಶ್ ಅವರಿಗೆ ನಾಮಪತ್ರವನ್ನ ಸಲ್ಲಿಸಿದರು. ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಿಗದಿಯಾಗುತ್ತಿದ್ದಂತೆಯೇ ಸ್ಪರ್ಧಾಕಾಂಕ್ಷಿಗಳಲ್ಲಿ ತವಕ ಮನೆ ಮಾಡಿದೆ. ಚುನಾವಣೆಯಲ್ಲಿ ಸ್ಪರ್ಧಿಸಿ ಜನಬೆಂಬಲವನ್ನು ಅರಿಯಲು ಹಲವು ಮಂದಿ ಮುಂದಾಗಿದ್ರೆ, ಅಧಿಕಾರದ ಸವಿಯಲ್ಲಿ ತಮ್ಮನ್ನು ಕಡೆಗಣಿಸುವವರನ್ನು ಮಣಿಸಲು ಕೂಡ ಕೆಲವರು ಈ ಬಾರಿ ಚುನಾವಣಾ ಅಖಾಡಕ್ಕೆ ಧುಮುಕುತ್ತಿದ್ದಾರೆ. ಕುಶಾಲನಗರ ಬಳಿಯ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿಯ ನಿಕಟಪೂರ್ವ ಅಧ್ಯಕ್ಷ ಎಂಎಸ್ ಶಿವಾನಂದ ತಮ್ಮ ತಂಡದೊಂದಿಗೆ ಚುನಾವಣಾಧಿಕಾರಿ ಎಂಎಲ್ ರಮೇಶ ಅವರಿಗೆ ನಾಮಪತ್ರ ಸಲ್ಲಿಸಿದರು. ನಮ್ಮ ಸಿಂಡಿಕೇಟ್ ಸರ್ಟಿಫಿಕೇಟ್ಗಳು ಸ್ವಲ್ಪ ಎಲ್ಲ ಎಲೆಕ್ಷನ್ ನಡೆಯೋದ್ರಿಂದ ವಿಳಂಬ ಆಗಿರೋ ಕಾರಣ ಎಲ್ಲರೂ ಸಹ ಬುಧವಾರ, ಶುಕ್ರವಾರ ಈ ರೀತಿ ನಾಮಿನೇಷನ್ ಹಂತ ಹಂತವಾಗಿ ಒಟ್ಟಿಗೆ ಆದರೆ ಪ್ರಾಬ್ಲಮ್ ಆಯ್ತಿದ್ದ ಹಂತ ಹಂತವಾಗಿ ನಾಮಿನೇಷನ್ ಕೊಡುವಂತ ಒಂದು ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದೀವಿ. ಕಳೆದ ಸರಿ ನಿಮ್ಮ ಸಿಂಡಿಕೇಟ್ ಎಷ್ಟು ಜನ ಇದ್ರಿ? ನಮ್ಮ ಸಿಂಡಿಕೇಟ್ ಅಲ್ಲಿ 4 ಜನ ಇದ್ದು 4 ಜನನೂ ಗೆದ್ದಿದ್ದೀವಿ. ಅದೇ ರೀತಿ ನನ್ನ ಈ ಸಿಂಡಿಕೇಟಲ್ಲಿ
157ರಲ್ಲಿ 4 ಜನ, 153ರಲ್ಲಿ 3 ಜನ, ಈಗ 7 ಜನ ನಮ್ಮ ಸಿಂಡಿಕೇಟಲ್ಲಿ ಕ್ಯಾಂಡಿಡೇಟ್ನ ಇವತ್ತು ನಾಮಿನೇಷನ್ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಕಳೆದ 20 ವರ್ಷಗಳಿಂದಲೂ ಚುನಾಯಿತರಾಗುತ್ತಿರುವ ಶಿವಾನಂದ ಈ ಬಾರಿ ಸಿಂಡಿಕೇಟ್ ರಚಿಸಿ ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾರೆ. 9300 ಜನಸಂಖ್ಯೆ ಇರುವ ಮುಳ್ಳುಸೋಗೆ ಗ್ರಾಮ ಪಂಚಾಯಿತಿಯಲ್ಲಿ 6378 ಮಂದಿ ಮತದಾರರಿದ್ದು ಪಂಚಾಯಿತಿಯನ್ನು 3 ವಾರ್ಡ್ಗಳಿಗಾಗಿ ವಿಂಗಡಿಸಲಾಗಿದೆ ಎಂದು ಚುನಾವಣಾಧಿಕಾರಿ ರಮೇಶ್ ತಿಳಿಸಿದ್ದಾರೆ. 2015 ಗ್ರಾಮ ಪಂಚಾಯತ್ ಚುನಾವಣಾ ಪ್ರಕ್ರಿಯೆ ಇವತ್ತಿಂದ ಪ್ರಾರಂಭ ಆಗಿದೆ. ನಿನ್ನೆಯಿಂದ ನೀತಿ ಸಂಹಿತೆ ಜಾರಿಗೆ ಬಂದಿದೆ. ಒಟ್ಟು ಈ ಮುಳ್ಳುಸೋಗೆ ಗ್ರಾಮ ಪಂಚಾಯತಿ ಸರಾದ್ನಲ್ಲಿ ಬರ್ತಕ್ಕಂಥದ್ದು ಒಟ್ಟು 23 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ ಸರ್. ಇವತ್ತಿಂದ ಪ್ರಕ್ರಿಯೆ ಪ್ರಾರಂಭ ಆಗಿದೆ. 11ರಿಂದ 3 ಗಂಟೆವರೆಗೆ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾರೆ. ಸಿದ್ಧತೆ ಆಗಿದೆ. 3 ಗಂಟೆ ನಂತರ ಇಲ್ಲ ಸರ್. 3 ಗಂಟೆ. TV1 ನ್ಯೂಸ್, ಕುಶಾಲನಗರ ಬ್ಯೂರೋ. ಸುದ್ದಿ ಇನ್ನೂ ಇದೆ, ನೋಡ್ತಾ ಇರಿ TV1. Wonderland Amusement Park and Resort. Bhumika Selection Exhibition cum Sale. Clothing for our fashion lovers. ಲೂಧಿಯಾನ ಕಂಪನಿಗಳಲ್ಲಿ ತಯಾರಿಸಿದ ಪುರುಷರ ಬ್ರಾಂಡೆಡ್ ಟಿ ಶರ್ಟ್ಗಳು ಕೇವಲ ₹135ರಿಂದ ₹175ರವರೆಗೆ. ರಾಜಸ್ಥಾನಿ ಪ್ರಿಂಟೆಡ್ ಕಾಟನ್ ಕುರ್ತೀಸ್, ರಾಜಸ್ಥಾನಿ ಪ್ರಿಂಟೆಡ್ ಕಾಟನ್ ಟಾಪ್ಸ್, ಅಹಮದಾಬಾದ್ ಪ್ರಿಂಟೆಡ್ ಕುರ್ತಿ, ಕಾಟನ್ ಎಂಬ್ರಾಯ್ಡ್ ಕುರ್ತಿ, ಜಾರ್ಜೆಟ್ ಪ್ರಿಂಟೆಡ್ ಕುರ್ತಿ, ಜೈಪುರ್ ಪ್ರಿಂಟೆಡ್ ಕುರ್ತಿ, ಪಟಿಯಾಲಾ ಪ್ಯಾಂಟ್, ಕಾಟನ್ ಲೆಗಿನ್ಸ್. Special counter for Haryana Handloom, Jaipur cotton nighties, vanity bags, traveling bags, ladies fancy purse, ವಾಲ್ಮೆಟ್ಗಳು ಮತ್ತು ಮಕ್ಕಳ ಟಿ ಶರ್ಟ್ಸ್, ಟ್ರ್ಯಾಕ್ ಪ್ಯಾಂಟ್ಸ್, ಲೇಡೀಸ್ ನೈಟ್ ಪ್ಯಾಂಟ್, ಲೇಡೀಸ್ ಬರ್ಮುಡಾ, ಪೈಜಾಮಾ, ಇನ್ನೂ ಹಲವು ವಿವಿಧ ಬಟ್ಟೆಗಳು ನಮ್ಮ ಎಕ್ಸಿಬಿಷನ್ ನಲ್ಲಿ ಅತ್ಯಂತ ರಿಯಾಯಿತಿ, ಅತಿ ದೊಡ್ಡ ಎಕ್ಸಿಬಿಷನ್. ಭೂಮಿಕಾ ಸೆಲೆಕ್ಷನ್, ಉಮಾಮಹೇಶ್ವರಿ ದೇವಸ್ಥಾನ ಆವರಣ, ಕಾವೇರಿ ಕಾಲೇಜು ರಸ್ತೆ, ಗೋಣಿಕೊಪ್ಪಲು. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ ಅಂಡ್ ಗೋಣಿಕೊಪ್ಪ. ಹಬ್ಬದ ವಿಶೇಷ ಆಫರ್ ಮತ್ತು ಎಕ್ಸ್ಚೇಂಜ್ ಮೇಳ ಓನ್ಲಿ ಎಟ್ ಭಾರತಿ ರೇಡಿಯೋ ಹೌಸ್. ನಗದು ರಿಯಾಯಿತಿಯೊಂದಿಗೆ ಸ್ಪೆಷಲ್ ಗಿಫ್ಟ್ ಐಟಮ್ಸ್. ಎಲ್ಇಡಿ ಎಲ್ಸಿಡಿ ₹8,990, ವಾಷಿಂಗ್ ಮೆಷಿನ್ ₹6,990, ರೆಫ್ರಿಜರೇಟರ್ ₹8,990, 50 inches LED ₹39,990. Attractive exchange offer and special rate. We got water heater ₹1,000 discount. ₹1,000 worth gift of every purchase. Sony Cyber Shot camera and all branded home appliances in one room. Bharati Radio House, Madikeri, Gonikoppa. All electronics items and exclusive Sony branded showroom only at Bharati Radio House, Madikeri, Gonikoppa. 08272220095 9343748301. ಶುಭಾರಂಭಗೊಂಡಿದೆ ನೇತ್ರ ಐ ಕ್ಲಿನಿಕ್ ಅಂಡ್ ಆಪ್ಟಿಕಲ್ಸ್, ಆತ್ರೇಯ ಹಾಸ್ಪಿಟಲ್ ಕಾಂಪ್ಲೆಕ್ಸ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟ್. ವಿಶೇಷ ಸೇವೆಗಳು. ನಮ್ಮಲ್ಲಿ ಹೆಸರಾಂತ ನೇತ್ರ ತಜ್ಞರಿಂದ ಕಣ್ಣಿನ ತಪಾಸಣೆ. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ರೇಬಾನ್, ಫಾಸ್ಟ್ರಾಕ್, ಇಜೆಲೋರ್, ಕ್ರಿಸಲ್, ರೋಡನ್ ಸ್ಟಾಕ್, ಶಾಮಿರ್, ನೋವಾ, ನಿಕಾನ್, ಪೊಲೀಸ್, ಕ್ಯಾರಿರಾ, ಬಾಷ್ ಅಂಡ್ ಲಾಮ್, ಎಕ್ಯುಯು, ಸಿವಾವಿಷನ್, ಮಲ್ಟಿ ಬ್ರಾಂಡೆಡ್ ಫ್ರೇಮ್ಸ್, ಲೆನ್ಸಸ್, sunglasses and contact lenses. Contact lens dispensing center. Shop optical dispensing. Genuine Eyewear. Netra Eye Clinic and Opticals. Atreya Hospital Complex, Virajpet. 08274257482. 8861972953. 8861973583. Senthil Kumar Textiles, the family shop. New Sayajirao Road, near Agrahara Circle, Mysore.
Colors of Silks, Senthil Kumar Textiles, the family shop, New Sayajirao Road, near Agrahara Circle, Mysore. ಪಿರಿಯಾಪಟ್ಟಣ ತಾಲೂಕು ಕೃಷಿ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಭೇರಿಯನ್ನ ಬಾರಿಸಿದ್ದು ಜೆಡಿಎಸ್ ಪಕ್ಷ ಮುಖಭಂಗವನ್ನ ಅನುಭವಿಸಿದೆ. ಪಿರಿಯಾಪಟ್ಟಣ ತಾಲೂಕು ಕೃಷಿ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ ನಿರ್ದೇಶಕ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ 8 ಮಂದಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಭೇರಿ ಬಾರಿಸಿದ್ದು ಜೆಡಿಎಸ್ ಪಕ್ಷ ಮುಖಭಂಗ ಅನುಭವಿಸಿದೆ. ಎ ತರಗತಿ ನಿರ್ದೇಶಕರ 3 ಸ್ಥಾನಗಳಿಗೆ ಕಾಂಗ್ರೆಸ್ ಬೆಂಬಲಿತ ಕೆಆರ್ ಸಚಿನ್, ಜೆಡಿಎಸ್ ಬೆಂಬಲಿತ ಬಿಎನ್ ಗಿರೀಶ್, ಯತಿರಾಜೇಗೌಡ, ಬಿ ತರಗತಿಯ ನಿರ್ದೇಶಕರ 7 ಸ್ಥಾನಗಳಿಗೆ ಕಾಂಗ್ರೆಸ್ ಪಕ್ಷದ ಬೆಂಬಲಿತರಾದ ಸುಂದರಮ್ಮ, ಇಬಿ ಪಾಂಡುರಂಗ, ಪಿಎನ್ ಚಂದ್ರಶೇಖರ್, ಆಂಜನೇಯ ಸ್ವಾಮಿ, ಸಿಕೆ ಪುಟ್ಟಮ್ಮ, ಎಸ್ ರಾಮು ಜಯಶೀಲರಾಗಿದ್ದಾರೆ. ಟಿವಿ1 ನ್ಯೂಸ್ ಪಿರಿಯಾಪಟ್ಟಣ. ಸುದ್ದಿ ಮುಗಿಸೋಕು ಮುಂಚೆ ಟಿವಿ1 ಡೈಲಿ ಸ್ಪೆಷಲ್ ಹೀಗೂ ಉಂಟು, ನೋಡಿ ಎಂಜಾಯ್ ಮಾಡಿ. ಇದೀಗ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗ್ರಾಮ ಪಂಚಾಯತ್ ಚುನಾವಣೆಗೆ ಅಧಿಸೂಚನೆ ಪ್ರಕಟ. ಜಿಲ್ಲೆಯ 102 ಗ್ರಾಮ ಪಂಚಾಯತ್ಗಳಿಗೆ ಚುನಾವಣೆ. ಪಾರದರ್ಶಕ ಶಾಂತಿಯುತ ಚುನಾವಣೆಗೆ ಸಕಲ ಸಿದ್ಧತೆ. ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ಹೇಳಿಕೆ. ಜೋಳದ ಬಿತ್ತನೆ ಬೀಜ ತಿನ್ನಲು ನವಿಲುಗಳ ಹುಡುಕಾಟ. ಹೊಟ್ಟೆ ತುಂಬಿಸಿಕೊಳ್ಳಲು ಮಯೂರಗಳ ಪರದಾಟ. ಕಾಡಂಚಿನ ಜಮೀನುಗಳಲ್ಲಿ ನಿತ್ಯ ನವಿಲುಗಳ ನೋಟ. ಸಿದ್ದಾಪುರದಲ್ಲಿ ಎಟಿಎಂ ಕಳವಿಗೆ ವಿಫಲ ಯತ್ನ. ಎಟಿಎಂ ಬಾಗಿಲು ಮುರಿದು ಕಳ್ಳತನಕ್ಕೆ ಯತ್ನ. ಸಿದ್ದಾಪುರ ಠಾಣೆಯಲ್ಲಿ ದೂರು ದಾಖಲು. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಮತದಾರರು ಸಕ್ರಿಯವಾಗಿ ಪಾಲ್ಗೊಳ್ಳಿ. ಉತ್ತಮ ಅಭ್ಯರ್ಥಿಗಳನ್ನ ಆರಿಸಿ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿಟಿ ಪ್ರದೀಪ್ ಮನವಿ. ಪಾರದರ್ಶಕ ಚುನಾವಣೆಗೆ ಒತ್ತು ನೀಡಲು ಜಿಲ್ಲಾಡಳಿತಕ್ಕೆ ಒತ್ತಾಯ. ಇಲ್ಲಿಗೆ ಟಿವಿ1 ನ್ಯೂಸ್ ಮುಕ್ತಾಯವಾಯಿತು. ಸಾಕಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಟಿವಿ1. ಇದು ನಿಮ್ಮ ಚಾನೆಲ್, ಸದಾ ನಿಮ್ಮ ಕಣ್ಣ ಮುಂದೆ. ಟಿವಿ1 ನ್ಯೂಸ್ ಸ್ಪಾನ್ಸರ್ಡ್ ಬೈ Advait Hyundai. Contact Madikeri, Cardamom Society Building, behind BSNL Office, Koinur Road, Madikeri. ಜಿಎಲ್ ಆಚಾರ್ಯ, ಪುತ್ತೂರು, ಹಾಸನ ಹಾಗೂ ಸುಳ್ಯ. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ, ಗೋಣಿಗೊಪ್ಪ. ಟಾಟಾ ವೈರಾನ್. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Wonderla Amusement Park and Resort. Random Enterprises, Madikeri. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್. Coolgurt Movers, Hotel Amazon, Ilwan, Multi-Cuisine Family Restaurant.